Hello everyone, I am Dr. Nagamani K.N. Today we are going to solve one simple problem and very important problem on flexible budget. This type of problems are also very important for your exam. If you learn one problem, it is very easy to solve all other problems. First, let us discuss the problem. Prepare a flexible budget for production at 80% and 100% activity on the basis of the following information. See, we have to prepare the flexible budget for production at 80% as well as at 100% capacity. From all these information, what are that informations that is given here? Production at 50% capacity 5000 units. 50% capacity ಅಷ್ಟು ಪ್ರೊಡಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 5000 ಯೂನಿಟ್ಸ್ನ ಅವರು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್, raw materials rupees 80 per unit, direct labor rupees 50 per unit, direct expenses rupees 15 per unit. ಇಲ್ಲಿ raw materials, direct labor, direct expenses ಎಲ್ಲನೂ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸು ಅಮೌಂಟ್ ಕೊಟ್ಟಿದ್ದಾರೆ 50,000. ಆ 50,000ಅಲ್ಲಿ 50% ಫಿಕ್ಸ್ಡ್. 50% ಫಿಕ್ಸ್ಡ್ ಅಂದರೆ ಇನ್ನು 50% ಏನಾಗಿರುತ್ತೆ, ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ rupees 60,000, 60% ವೇರಿಯಬಲ್ ಅಂತ ಕೊಟ್ಟಿದ್ದಾರೆ. ಸೊ 60% ವೇರಿಯಬಲ್ ಅಂತ ಹೇಳಿದ್ರೆ ರಿಮೈನಿಂಗು 40% ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ ಅಂತ ಹೇಳಿ. ಸೊ ನಮಗೆ ಪ್ರೊಡಕ್ಷನ್ 50% ಕೆಪಾಸಿಟಿಗೆ 5000 ಯೂನಿಟ್ಸ್ ಕೊಟ್ಟಿದ್ದಾರೆ. ಈ ಬೇಸ್ನ ಇಟ್ಕೊಂಡು ನಾವು ಏನು ಮಾಡಬೇಕು, ಫ್ಲೆಕ್ಸಿಬಲ್ ಬಡ್ಜೆಟು 80% ಆ್ಯಂಡ್ 100% ಆ್ಯಕ್ಟಿವಿಟಿಗೆ ನಾವು ಪ್ರಿಪೇರ್ ಮಾಡಬೇಕು. ನಾ ಬಿಫೋರ್ going to solve the problem, there are two important things you should remember. This table is very important. ಈ ಟೇಬಲ್ಲು ಮತ್ತು ಈ ಫಾರ್ಮುಲೆ ಜ್ಞಾಪಕ ಇದೆ ಅಂತ ಹೇಳಿದ್ರೆ ನಿಮಗೆ ಇಟ್ ಈಸ್ ವೆರಿ ಈಸಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆನ್ ಫ್ಲೆಕ್ಸಿಬಲ್ ಬಡ್ಜೆಟ್. ಏನಿದು ಟೇಬಲ್ ನೋಡೋಣ ನೋಡಿ. There are two important costs are there. One is variable cost and fixed cost. ನೀವು ಏನು ಜ್ಞಾಪಕ ಇಟ್ಕೋಬೇಕು, ವೇರಿಯಬಲ್ ಕಾಸ್ಟ್ದು ಕಾಸ್ಟ್ ಪರ್ ಯೂನಿಟ್ಟು ಯಾವಾಗಲೂ ಸೇಮ್ ಇರುತ್ತೆ. ಯಾವಾಗ ಸೇಮ್ ಇರುತ್ತೆ ಅಂತ ಹೇಳಿದ್ರೆ ವೆನ್ ಪ್ರೊಡಕ್ಷನ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್. ಬಟ್ ಅಮೌಂಟ್ ಏನಾಗುತ್ತೆ, ವೇರಿಯಬಲ್ ಕಾಸ್ಟ್ದು ಚೇಂಜ್ ಆಗ್ತಾ ಇರುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದ್ದಾಗೆ ಅಮೌಂಟ್, ವೇರಿಯಬಲ್ ಕಾಸ್ಟ್ ಅಮೌಂಟು ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಏನಾದರೂ ಕಡಿಮೆ ಆದರೆ ವೇರಿಯಬಲ್ ಕಾಸ್ಟ್ ಅಮೌಂಟು ಕಡಿಮೆ ಆಗುತ್ತೆ. ಫಿಕ್ಸ್ಡ್ ಕಾಸ್ಟ್ದು ಕಾಸ್ಟ್ ಪರ್ ಯೂನಿಟ್ ಏನಾಗುತ್ತೆ, ಯಾವಾಗಲೂ ಚೇಂಜ್ ಆಗ್ತಾ ಹೋಗುತ್ತೆ ವೆನ್ ಪ್ರೊಡಕ್ಷನ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್. ಬಟ್ fixed cost amount will remain same when production increases or decreases. Next, there are two formulae is there here. One is cost per unit. How to calculate the cost per unit? The formula is amount divided by number of units. Next, how to calculate the amount? Formula is number of units into cost per unit. Okay, now see the heading flexible budget for the period. In the problem, the date, year, month has not given. If it is given, we can write here. Next, the columns required is 4. That is, first one is cost, then 50% capacity, 80% capacity, 100% capacity. ನೋಡಿ, ನಮಗೆ ಫ್ಲೆಕ್ಸಿಬಲ್ ಬಡ್ಜೆಟು ಬರೀ 80% ಆ್ಯಂಡ್ 100%ಗೆ ಮಾಡಿ ಅಂತ ಹೇಳಿದ್ದಾರೆ. ಬಟ್ ನಾವು ಯಾವಾಗಲೂ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೋ ಅದಕ್ಕೂ ಫ್ಲೆಕ್ಸಿಬಲ್ ಬಡ್ಜೆಟ್ಟು ಮಾಡಿದ್ರೆ ನಮಗೆ
ನೆಕ್ಸ್ಟ್ 80 ಆ್ಯಂಡ್ 100%ಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾನು ಅದಕ್ಕೆ 50% ಕೆಪಾಸಿಟಿಗೂ ಕಾಲಮ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಇಂಡಿವಿಜುವಲ್ 50, 80, 100%ಅಲ್ಲಿ ಮತ್ತೆ ನಮಗೆ ಟೂ ಕಾಲಮ್ಸ್ ಬೇಕಾಗುತ್ತೆ. ಒಂದು ಕಾಸ್ಟ್ ಪರ್ ಯೂನಿಟ್ ಕಾಲಮ್, ಟೋಟಲ್ ಆರ್ ಅಮೌಂಟ್ ಕಾಲಮ್. ಕಾಸ್ಟ್ ಪರ್ ಯೂನಿಟ್ ಆ್ಯಂಡ್ ಟೋಟಲ್ ಕಾಲಮ್. ನಮಗೆ ಪ್ರಾಬ್ಲಮಲ್ಲಿ ಇನ್ಫಾರ್ಮೇಷನ್ ಬಂದುಬಿಟ್ಟು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡೋ ಥರ ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ. ಸೊ ನಾನು ಏನು ಮಾಡಿದ್ದೀನಿ, ಕಾಸ್ಟ್ ಶೀಟ್ದು ಫಾರ್ಮ್ಯಾಟ್ ಏನಿದೆಯೋ ಅದೇ ಥರನೇ ಇಲ್ಲಿ ಎಂಟರ್ ಮಾಡಿಕೊಂಡು ಹೋಗಿದ್ದೀನಿ. ನೋಡಿ, ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಈ ಮೂರು ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿದ್ರೆ ವರ್ಕ್ಸ್ ಕಾಸ್ಟ್ ಸಿಗುತ್ತೆ. ವರ್ಕ್ಸ್ ಕಾಸ್ಟ್ಗೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸು ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಟೋಟಲ್ ಕಾಸ್ಟು ಸಿಗುತ್ತೆ. ಸೊ ಪ್ರಾಬ್ಲಮಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದಕ್ಕೆ ರಿಲೇಟೆಡ್ ಆಗಿ ನಾನು ಕಾಲಮ್ಸ್ನ ಹಾಕ್ಕೊಂಡಿದ್ದೀನಿ ಮತ್ತು ಹೆಡಿಂಗ್ಸ್ನ ಬರೆದಿದ್ದೀನಿ. ಮತ್ತು ಈ ಹೆಡಿಂಗ್ಸ್ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ನೀವು ಇದೇ ಥರನೇ ಬರೀಬೇಕು ಅಂತ ಇಲ್ಲ. ನಾನು ಈ ಪ್ರಾಬ್ಲಮಲ್ಲಿ ಈ ಥರ ಕಾಸ್ಟ್ ಶೀಟ್ ಥರ ಪ್ರಿಪೇರ್ ಮಾಡ್ತಾ ಇದ್ದೀನಿ ಫ್ಲೆಕ್ಸಿಬಲ್ ಬಡ್ಜೆಟ್ನ. ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ನಾನು ಬೇರೆ ಫಾರ್ಮ್ಯಾಟ್ ತೋರಿಸ್ತೀನಿ. ನಿಮಗೆ ಯಾವುದು ಕನ್ವೀನಿಯಂಟ್ ಅಂತ ಅನಿಸುತ್ತೋ ಅದನ್ನು ಫಾಲೋ ಮಾಡಬಹುದು. ಫಸ್ಟ್ ಒನ್ ನೋಡಿ, ಫಸ್ಟು 50% ಕೆಪಾಸಿಟಿ 5000 ಯೂನಿಟ್ಸ್ಗೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದನ್ನು ನಾವು ಎಂಟರ್ ಮಾಡಿಕೊಂಡು ಹೋಗಬೇಕು. ಫಸ್ಟು 50% ಕೆಪಾಸಿಟಿ 5000 ಯೂನಿಟ್ಸ್ನ ಮಾತ್ರ ನಾವು ಏನು ಮಾಡೋಣ, ಎಂಟರ್ ಮಾಡಿಕೊಂಡು ಹೋಗೋಣ. ಬಿಫೋರ್ ದಟ್ ಇಲ್ಲಿ 50% ಕೆಪಾಸಿಟಿಗೆ 5000 ಯೂನಿಟ್ಸ್ ಕೊಟ್ಟಿದ್ದಾರೆ. ಬಟ್ ಫಾರ್ 80% ಆ್ಯಂಡ್ ಫಾರ್ 100% ನಂಬರ್ ಆಫ್ ಯೂನಿಟ್ಸ್ ಹ್ಯಾಸ್ ನಾಟ್ ಗಿವನ್. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ. ಹೌ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಯೂನಿಟ್ಸ್ ಫಾರ್ 80 ಆ್ಯಂಡ್ 100% ಮೀನ್ಸ್, ಸಿ ಫಾರ್ 50% 5000 ಯೂನಿಟ್ಸ್. 50%ಗೆ ಎಷ್ಟಿದೆ? 5000 ಯೂನಿಟ್ಸು. 80%ಗೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ 5000 into 80 divided by 50 means 8000 units will come. Like that we have to calculate for 100% also. For 50% 5000 units means for 100% how much? 10,000 units will come. So that I have entered here. 80% capacity 8000 units, 100% capacity 10,000 units. Okay, now ಫಸ್ಟ್ ಏನು ಹೇಳಿದೆ ನಾನು, 50% ಕೆಪಾಸಿಟಿದು ಮಾತ್ರ ಎಂಟರ್ ಮಾಡಬೇಕು ಅಂತ. ನೋಡಿ, 50% ಕೆಪಾಸಿಟಿಗೆ ರಾ ಮೆಟೀರಿಯಲ್ಸು 80 ಪರ್ ಯೂನಿಟ್ ಈಸ್ ಗಿವನ್. ಸೊ ಕಾಸ್ಟ್ ಪರ್ ಯೂನಿಟಲ್ಲಿ 80ನ ಎಂಟರ್ ಮಾಡಿದೆ. ಡೈರೆಕ್ಟ್ ಲೇಬರು 50 ಪರ್ ಯೂನಿಟ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 15 ಪರ್ ಯೂನಿಟ್, ಅದನ್ನು ಎಂಟರ್ ಮಾಡಿದೆ. ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ? ಪ್ರೈಮ್ ಕಾಸ್ಟ್ ಬರುತ್ತೆ 145. 80 plus 50 plus 15. So for this prime cost we have to add factory expenses. Here factory expenses is given 50,000. In that 50% is fixed. Remaining 50% is variable. That is what I have calculated here. Variable cost 50,000 into 50% 25,000. Fixed cost 50,000 into 50% 25,000. So variable cost amount we know, then fixed cost amount also we know. Next, so ಏನು ಗೊತ್ತಿದೆಯೋ ಅದನ್ನು ಮಾತ್ರ ಬರ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 60,000, 60% ವೇರಿಯಬಲ್. ಸಿ ವೇರಿಯಬಲ್ ಕಾಸ್ಟ್ 60,000 into 60% 36,000. ಫಿಕ್ಸ್ಡ್ ಕಾಸ್ಟ್ ರಿಮೈನಿಂಗ್ ಈಸ್ 40% 24,000. That also I am entering. Variable cost amount 36,000 and fixed cost amount is 24,000. Now we should calculate the remaining things. Raw material total column is blank, that we should complete it first. How to calculate the total or the amount? Formula is there, number of units into cost per unit. Number of units is 5000, cost per unit for raw material is 80. Multiply this, we will get 4 lakh. Next, for direct labor 5000 into 50
2,50,000. Next for direct expenses, 5,000 into 15, 75,000. Put the total 4 lakh plus 2,50,000 plus 75,000 is 7,25,000. Next, see, factory expenses, we know the amount but we don't know the cost per unit. First we have to calculate the cost per unit. What is the formula for cost per unit? Amount divided by number of units. Amount is 25,000, number of units is 5. Cost per unit is 5, and for fixed also 5. Next we have to put the total, that is 145 plus 5 plus 5 means 155 will come. Amount is 7,25,000 plus 25,000 plus 25,000 is 7,75,000 will come. Here also for administration expenses, amount we know, we don't know the cost per unit. The formula for cost per unit is amount divided by number of units. 36,000 divided by 5,000 is 7.20. Next, for fixed administration expenses, 24,000 divided by 5,000 is 4.80. Put the total 155 plus 7.20 plus 4.80 is 167.00. Next, amount 7,75,000 plus 36,000 plus 24,000 is 8,35,000. So for 50% capacity, this is the base and the information is given for 50% capacity that we have finished. Next, move on to the 80% capacity. Before that, see the table. Variable cost per unit will remain same, amount will change. Fixed cost per unit will change and amount will remain same. Now, raw material, direct labor, direct expenses, these three are the variable cost. So, always variable cost per unit will remain same when the production increases or decreases. Raw material for 50% capacity, cost per unit is 80. And it will remain same for 80% as well as for 100%. Same method for direct labor, 50 for 80% as well as for 100%. Next, direct expenses, 15 for 80% and also for 80%, 100%. Now put the total 145. Next, amount we should calculate. How to calculate the amount? The formula is number of units into cost per unit. Number of units is here 8,000 and cost per unit for raw material is 80. 8,000 into 80, 6,40,000. Next, for direct labor, 8,000 into 50, 4 lakh. Next, direct expenses, 8,000 into 15, 1,20,000. Same method we will follow for 10,000 units also. Number of units is 10,000 and cost per unit is 80, 8 lakh. Next, direct labor, 10,000 into 50, 5 lakh. Then direct expenses, 10,000 into 15, 1,50,000. Put the total for 8,000 units, amount total is 11,60,000, and for 10,000 units the amount total is 14,50,000. Okay, prime cost we have calculated for 80% as well as for 100. Now we are going to calculate for factory expenses. So variable cost per unit will remain same for 8,000 and also for 10,000 units. So cost per unit 5 I am entering. Then we will calculate the amount, that is number of units into cost per unit. 8,000 into 5 is 40,000, and for 100% capacity, 10,000 units into 5 is 50,000.
Next, factory expenses, fixed cost. Fixed cost per unit will change and amount will remain same. So, what is same? Amount will remain same. So, I am entering the amount first here. That is 25,000. See, for 5,000 units, 25,000 is their fixed factory expenses. Same I am entering for 80% and as well as for 100%. Now, here cost per unit we should calculate. The formula is amount divided by number of units. That is 25,000 divided by 8,000 is 3.125. Next, for 100% capacity, 25,000 divided by 10,000 is 2.50. Same method we should follow for administration expenses also. Here variable cost per unit will remain same. So 7.20 for 80% as well as for 100%. How to calculate the amount? Number of units into cost per unit. Number of units is 8,000 into 7.20 is 57,600. Next, 7.20 into 10,000 is 72,000. Next, fixed cost amount will remain same. 5,000 units ge amount fixed cost administration expenses is 24,000. Adanna enter ಮಾಡೋಣ 80% and also for 100%. Then we should calculate the cost per unit. Amount divided by number of units. Here 24,000 divided by 8,000 is 3. Next, for 10,000 units, 24,000 divided by 10,000 means 2.40. Now put the total. Works cost total for 8,000. Cost per unit is 145 plus 5 plus 3.125 is 153.125. Next, plus 7.20 plus 3 is 163.325. Next, amount for 8,000 units, 11,60,000 plus 40,000 plus 25,000 is 12,25,000 plus 57,600 plus 24,000 is 13,06,600. Next, for 10,000 units, cost per unit, prime cost is 145 plus 5 plus 2.50 is 152.50 plus 7.20 plus 2.40 is 162.10. Next, for 10,000 units, amount prime cost is 14,50,000 plus 50,000 plus 25,000 is 15,25,000 plus 72,000 plus 24,000 is 16,21,000. Okay, this is the solution. As I told, there are two important things are there. First one is the table. In the table, variable cost per unit will remain same, amount will change, and fixed cost per unit will change and amount will remain same when production increases or decreases. And the formula is here, cost per unit is equal to amount divided by number of units, and to calculate amount, the formula is number of units into cost per unit. Thank you one and all.